ತಂಬುಳಿ ಬೇಕಾಗಿರೋದು ನಾನಿವತ್ತು ದೊಡ್ಡ ಪಾತ್ರೆ ತಂಬುಳಿ ತೊಗೊಂಡಿದ್ದೀನಿ. ಇದು ದೊಡ್ಡ ಪಾತ್ರೆ ಬದಲು ಒಂದೆಲ್ಗ ಮಾಡ್ಕೋಬೋದು, ಸೌತೆಕಾಯಿ ಮಾಡ್ಕೋಬೋದು, ಅಥವಾ ಯಾವುದೇ ಸೊಪ್ಪಿನ ತಂಬುಳಿ ಮಾಡ್ಕೋಬೋದು. ಅಂದರೆ ಇದನ್ನೇನು ಜಾಸ್ತಿ ಬೇಯಿಸೋದಿರೋದಿಲ್ಲ. ಅಂದರೆ ದೊಡ್ಡ ಪಾತ್ರೆ ಅಥವಾ ಸೊಪ್ಪು ಆದರೆ ಚೆನ್ನಾಗಿ ತೊಳಿಬೇಕು, ಮಣ್ಣಿರುತ್ತೆ. ಸೊ ಅದು ತೊಳೆದ್ಮೇಲೆ ಈ ಥರ ಒಂಚೂರು ಎಣ್ಣೆನಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಒಂಚೂರು ಕಾಯಿ ಅಥವಾ ಕಡಲೆ ಬೀಜ ಆಪ್ಷನ್. ಕಡಲೆ ಬೀಜ ತೊಗೊಂಡ್ರೆ ಕಾಯಿ ಬೇಕಾಗಲ್ಲ, ಬಟ್ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಟ್ ಕಾಯಿ ಹಾಕಿದ್ರೆ ಅದರದ್ದೇ ಟೇಸ್ಟ್ ಬೇರೆ ಇರುತ್ತೆ. ಇಷ್ಟನ್ನು ಹಸಿದನ್ನೇ ಇದು ದೊಡ್ಡ ಪಾತ್ರೆ ಹುರಿದ್ಮೇಲೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡ್ಬೇಕು. ಮಿಕ್ಸಿ ಮಾಡ್ಕೊಂಡು ಒಂಚೂರು ಒಗ್ಗರಣೆ ಹಾಕ್ಕೊಂಡು ಮೊಸರಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊಸರು ಬಜ್ಜಿ ನೋಡೋಕ್ಕೂ ಟೇಸ್ಟ್ ಆಗಿರುತ್ತೆ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು. ಅರಿಶಿನ ಮತ್ತು ಇಂಗು ಹಾಕಿದ್ರೆ ಹೆಲ್ತಿಯಾಗಿರುತ್ತೆ. ಬಟ್ ಒಂದೊತ್ತಿಗೆ ಮಾಡ್ಕೋಬೇಕು, ಎರಡೊತ್ತಿಗೆಲ್ಲ ಇದ್ರೆ ಹುಳಿ ಬಂದ್ಬಿಡುತ್ತೆ. ಮೊಸರಾಗಿರೋದಕ್ಕೆ ಫರ್ಮೆಂಟ್ ಆಗೋಗುತ್ತೆ. ಮೊಸರು ಬಜ್ಜಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ತಂಬುಳಿ ಅಂತಾರೆ ಮೊಸರು ಬಜ್ಜಿಗಿಂತ. ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆ, ಬಾಣಂತಿರು ಕೂಡ ಒಳ್ಳೆಯದು ಇದು.